ನಾನು ಮಿಕ್ಕರೆ ತಂದು ವಾಪಸ್ ಬೇರೆ ಕೊಡ್ತೀನಿ ಅಂದೆ. ಏನು ಬೇಡ ಮೇಡಮ್ ಮಿಕ್ಕರೆ ಎಸ್ಬಿಡಿ ಅಂತ ಅನ್ನು. ಪೇಂಟ್ ಮಾಡೋದು ಇಷ್ಟು ಕಷ್ಟ ಅಂತ ನಂಗೆ ಯಾವತ್ತೂ ಗೊತ್ತಿರಲಿಲ್ಲ. ಈ ಒಂದು ಲೋಗೋ ನಾನೇ ಮಾಡಿರೋದು. ಡ್ಯಾಡಿ ಔಟ್ಡೋರ್ ಶೂಟಿಂಗ್ ಹೋಗಿದ್ದಾರೆ, ಅವ್ರು ಕಾಲ್ ಮಾಡ್ಬಿಡಪ್ಪ ಹಿಂಗೆ ಪೇಂಟ್ ಮಾಡಿದ್ದೀನಿ ನಿಮ್ಮ ಆಫೀಸ್ನ ಅಂತ ಅಂದೆ. ನಮ್ಮಪ್ಪ ಫುಲ್ ಬಗಲಾಗ್ಬಿಟ್ರು. ಏನು ಮಾಡಿದೆ ಎಲ್ಲಿ ಮಾಡಿದೆ? ಇಲ್ಲ 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 ಬರೀ ನನ್ನ ಒಂದು ವರ್ಕಿಂಗ್ ಪ್ಲೇಸಲ್ಲಿ ಅಷ್ಟೇ ಅಂತ ಅಂದೆ. ಸೀಟ್ ಹಾಕ್ಲೇಬೇಕಲ್ಲ? ಹಾಂ ಹಾಕ್ಬೇಕು. ನೀನು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಂಕಲ್, ಬಾಯ್. ಕೂದಲು ಬಿಟ್ರೆ ಚೆನ್ನಾಗಿ ಕಾಣ್ತೀನಂತೆ ನನಗೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಕೇಳ್ತಾ ಇದ್ರಿ ನಾನು ಒಂದು ರೀಲ್ ಪೋಸ್ಟ್ ಮಾಡಿದಾಗ ಏನು ಸ್ಟಾರ್ಟಪ್ ಮಾಡಿದ್ದೀರಾ ಅಂತ ಹೇಳಿ. ಐ ಆಮ್ ಅ ನೇಲ್ ಟೆಕ್ನಿಷಿಯನ್. ನಾನು ನೇಲ್ ಆರ್ಟ್, ನೇಲ್ ಎಕ್ಸ್ಟೆನ್ಷನ್ಸ್ ಎಲ್ಲ ಮಾಡ್ತೀನಿ. ಸೊ ಇದನ್ನು ಕಲಿತು ನಾನು 2 ವರ್ಷ ಆಗಿದೆ. ನನ್ನ ಸ್ಟುಡಿಯೋ ಸೆಟಪ್ ಮಾಡಿ 1 ಇಯರ್ ಆಗಿದೆ. ಅಷ್ಟು ನಾನು ಸೀರಿಯಸ್ ಆಗಿ ಈ ಒಂದು ಆರ್ಟ್ನ ತೊಗೊಂಡಿರಲಿಲ್ಲ. ಸೊ ವೆನ್ ಐ ಸ್ಟಾರ್ಟೆಡ್ ಟು ಅರ್ನ್ ಸ್ವಲ್ಪ ಮಾಡಿದಾಗ ಇನ್ನು ಇಂಟ್ರೆಸ್ಟ್ ಬರ್ತಾಯಿತ್ತು. ಆ್ಯಂಡ್ ಇದು ನನ್ನ ಪ್ಯಾಷನ್. ಮೇನ್ಲಿ ದುಡ್ಡಿಗೋಸ್ಕರ ಮಾಡ್ತಾಯಿದ್ದೀನಿ ಅನ್ನೋದಕ್ಕಿಂತ ನಾನು ಇಂಟ್ರೆಸ್ಟ್ಗೋಸ್ಕರ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗಲ್ಲಿ ನಾನು ನನ್ನ ನೇಲ್ ಆರ್ಟ್ ಸ್ಟುಡಿಯೋನ ನಾನು ಹೇಗೆ ಮೇಕ್ ಓವರ್ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನನ್ನ ಸ್ಟುಡಿಯೋ ಬಂದು ನಮ್ಮ ಅಪ್ಪ ಅಮ್ಮನ ಒಂದು ಮೇಕಪ್ ಸ್ಟುಡಿಯೋದಲ್ಲಿ ಒಂದು ಪುಟ್ಟ ಜಾಗದಲ್ಲಿ ನಾನು ನೇಲ್ ಆರ್ಟ್ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಈ ಸ್ಟುಡಿಯೋ ಬಂದು ಭಾರತ್ ನಗರ್ ಈಸ್ಟ್ ವೆಸ್ಟ್ ಕಾಲೇಜ್ ಹತ್ರ ಇದೆ. ಸೊ ನಿಮ್ಗೆ ಯಾರಿಗೂ ಬೇಕು ಅಂತ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಆಫ್ಕೋರ್ಸ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಇದು ಬಂದು ನಾನು ಅಷ್ಟು ಏನದು ಗರ್ಲಿಯಾಗೆಲ್ಲ ಏನು ಮಾಡಿರಲಿಲ್ಲ. ಒಂದು ಫರ್ನಿಚರ್, ಟೇಬಲ್ ಏನೇನು ಬೇಕೋ ಅದನ್ನು ಸೆಟಪ್ ಮಾಡ್ಕೊಂಡು ಬಿಟ್ಟಿದ್ದೆ. ಬಟ್ ಎನ್ಹಾನ್ಸ್ ಒಂದು ಗರ್ಲಿ ವೈಬ್ ಬರಲಿ ಅಂತ ಹೇಳಿ ಇವಾಗ ನಾನೇ ರೆನ್ಯೂಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾರ್ಪೆಂಟ್ರ್ ಕೆಲಸ ಇದೆ, ಒಂದು ಚಿಕ್ಕ ಕೆಲಸ. ಸೊ ಅದಕ್ಕೆ ಅವರ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ನಾನು ನಮ್ಮ ಅತ್ತಿಗೆ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಪ್ರತಿಯೊಂದನ್ನು ಇವಾಗ ಡೀಟೇಲ್ಡಾಗಿ ಮಾಡೋಣ. ಅಷ್ಟರಲ್ಲಿ ಕ್ವಿಕ್ಕಾಗಿ ನನ್ನ ಒಂದು ನೇಲ್ ಆರ್ಟ್ ಸ್ಟುಡಿಯೋ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸ್ಟುಡಿಯೋದಲ್ಲಿ ಇದು ಒಂದು ರೂಮ್. ನಮ್ಮ ಮಮ್ಮಿ ಪಪ್ಪ ಅದೆಲ್ಲ, ನಮ್ಮ ಅಪ್ಪ ಅಮ್ಮ ಇಬ್ಬರು ಬಂದು ಮೇಕಪ್ ಆರ್ಟಿಸ್ಟ್, ನಮ್ಮ ಅಣ್ಣನೂ ಸಹ ಮೇಕಪ್ ಆರ್ಟಿಸ್ಟ್. ಸೊ ಈ ಜಾಗದಲ್ಲಿ ನಮ್ಮ ಡ್ಯಾಡಿ ಯಾರು ಕ್ಲೈಂಟ್ಸ್ ಏನಾದ್ರು ಬಂದರೆ, ಏನಾದ್ರು ಮೀಟಿಂಗ್ಸ್ ಮಾಡಬೇಕಂದ್ರೆ ಇಲ್ಲಿ. ಸೊ ಇದು ಕೌಚ್ ಇಲ್ಲಿದೆ, ಇಲ್ಲೇನೇನೋ ಇದೆ, ಅದು ಸ್ವಲ್ಪ ಇವಾಗ ಕ್ಲೀನ್ ಮಾಡ್ತಾ ಇರೋದ್ರಿಂದ ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಟೋರೇಜ್ ರ್ಯಾಕ್, ಇಲ್ಲಿ ಜುವೆಲ್ರೀಸ್ ಎಲ್ಲ ಇಟ್ಟಿದ್ದೀವಿ ರೆಂಟಿಗೆ ಕೊಡೋ ಅಂಥದ್ದು. ಸೊ ಇಲ್ಲಿ ಬಂದರೆ ನನ್ನ ಒಂದು ನೇಲ್ ಆರ್ಟ್ ಸ್ಟುಡಿಯೋ ಇದೆ, ಹಿಂಗಿದೆ. ಸೊ ಇದು ಚಿಕ್ಕ ಜಾಗದಲ್ಲಿ ನಾನು ಮಾಡ್ಕೊಂಡಿರೋ ಅಂಥದ್ದು. ಇಲ್ಲಿ ನಾನು ಇವಾಗ ಪೇಂಟಿಂಗ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಬೇಕು. ಸೊ ಇವಾಗ ಇದು ನಮ್ಮ ಮೇಕಪ್ ಸ್ಟುಡಿಯೋದಲ್ಲಿ ಒಂದು ಚಿಕ್ಕ ಪಾರ್ಟ್ ಮಾತ್ರ ತೋರಿಸಿರೋದು. ನಿಮಗೆ ಕಂಪ್ಲೀಟ್ ಸ್ಟುಡಿಯೋ ಟೂರ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲ ಸ್ವಲ್ಪ ದೊಡ್ಡದಾಗೆ ಇದೆಯಲ್ವಾ, ಅಷ್ಟೇ, ಎಷ್ಟು ದೊಡ್ಡದು ಬೇಡ, ಸರಿಯಾಗಿ ಕಾಣುತ್ತೆ. ಇದು ಇಲ್ಲಿಂದ ಬರಲಿ ಅಲ್ವಾ? ಇದು ಇಲ್ಲಿಂದ ಇರಲಿ. ಹಾಂ, ಈ ಕಡೆ ಇದೆ ಸೈಡ್ ಒಂಚೂರು ಸಾಕಷ್ಟು ಕಂಪ್ಲೀಟ್ 30 ಮಾಡ್ತೀಯಾ? ಹಾಂ, 30 ಇದೆಯಾ? ಮಾರ್ಕ್ ಮಾಡಿದ್ದೀನಿ. ಓಕೆ. ಹೈಟ್ ಈಗ ಒಂದು ಲೈನ್ ಹಾಕ್ಸೋಣ. ಪೇಂಟ್ ಕಾಣೋದು ಖುಷಿ. ಅದಕ್ಕೆ ಪೆನ್ಸಿಲ್ ಅದು ಮಾಡ್ಬೋದಿತ್ತು, ಟೇಪ್ ಎಲ್ಲ ಹಾಕೋದು. ಆಯಿತು. ಗೈಸ್, ಈ ಒಂದು ಪೇಂಟ್ ಕೂಡ ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದು. ಈ ಪೇಂಟೇ ಬೇಕು ಅಂತೇಳಿ ನಮ್ಮ ಮನೆ ಹತ್ರ ಒಂದು ಪೇಂಟ್ ಶಾಪಲ್ಲಿ ಅವರು ಮಿಕ್ಸ್ ಮಾಡಿ ಮಾಡಿಕೊಟ್ರು. ನೋಡಿ ಗೈಸ್, ಇದನ್ನೆಲ್ಲ ನಾವೇ ತಂದಿರೋದು. ಅಂಗಡಿಗೆ ಹೋಗಿ ನಾನು ಹುಡ್ಕೊಂಡು ಬ್ರಷ್, ಇದು ಹುಡ್ಕೋಕ್ಕೆ ಎಷ್ಟು ಅಂಗಡಿ ಹೋಗಿದ್ದೀನೋ. ಪೇಂಟ್ ಬ್ರಷ್ ಸಿಗ್ತಾನೆ ಇಲ್ಲ, ಪೇಂಟ್ ಸಿಗೋಕ್ಕೆ ಒಂದು 2-3 ದಿನ ಆಯ್ತು. ಹೆಂಗಿದೆ ಕಲರು? ಇದೇ ಕಲರ್ ಬೇಕು, ಪಿಂಕಿಶ್ ಡಾರ್ಕ್ ಇರಲಿ ಅಂದ್ಬಿಟ್ಟು. ಈ ತಿಕ್ಕು ಅಂದರೆ ಓಪನ್ ಆಗಿಬಿಟ್ರೆ ಸಾಕ್ಬಿಡು, ಮಿಕ್ಕಿದ್ರೆ ಎಲ್ಲ ಫುಲ್ ಹಾಕ್ಕೊಳ್ಬೇಡ. ಮೇಘಲ್ಲ ಖುಷಿ, ಏನಾದ್ರು ಡಿಸೈನ್ ಮಾಡೋಕ್ಕಾಗುತ್ತಾ ಖುಷಿ ಇದರಲ್ಲಿ? ಹಿಂಗೆ ಮಿಕ್ಕಿ ಮೌಸ್ ಥರ ಮಾಡೋಣ. ಹಿಂಗೆ
ಅದು ಚೆನ್ನಾಗಿ ಕಾಣುತ್ತೆ ಖುಷಿ. ಇದು ಮಾಡಿ ತಾಳು ಅದು ನೋಡಿ, ಇದು ಥಿಕ್ನೆಸ್ ಬೇಕು ನಿಮಗೆ, ಇನ್ನ ಇದಾಗಬೇಕು ಅಂದ್ರೆ ಅದನ್ನ ಹಾಕೊಳ್ಳಿ ಅಂದ್ರು ಲಿಕ್ವಿಡು. ತೆಳ್ಳಗೆ ಬೇಕಲ್ವಾ? ಹಾಕು ಒಂಚೂರು ಹಾಕು. ಸೊ ನೋಡಿ ಗೈಸ್, ಇದು ಲಿಕ್ವಿಡ್ ಬೇರೆ ಕೊಟ್ಟಿದ್ದಾರೆ. ಎಷ್ಟು ಇದಕ್ಕೆ? ಇಲ್ಲ, ಅದು ಫ್ರೀಯಾಗಿ ಕೊಟ್ರು. ಏನೋ ಮಾಡಿ ತಗೊಂಡ್ಬಿಟ್ಟಿದ್ದೀರ. ಅಯ್ಯೋ ಸಾಕು ಬಿಡು. ಇನ್ನೊಂದು ಚಿಕ್ಕ ಬ್ರಷ್ ತರಲಿಲ್ವಾ? ಇಲ್ಲ ತರಲಿಲ್ಲ, ಬಟ್ ಮನೇಲಿದೆ. ಇಲ್ಲೂ ಇದೆ. ನೀವು ತೋಗ್ ಚಿಕ್ಕ ಬ್ರಷ್ ತಗೋಬೇಕು. ಇಲ್ಲ ಇದೆ, ಸ್ಟೂಡಿಯೋದಲ್ಲಿದೆ, ತರ್ತೀನಿ. ಫಸ್ಟ್ ಲೈನ್ ಹಾಕೋಬೇಕಲ್ಲ. ನನ್ನ ಫ್ರೆಂಡ್ ಹರ್ಷಿತಾ ಅಂತ ಇದ್ದಾಳೆ, ಅವಳು ಸ್ಕೂಲಲ್ಲಿ ಇದನ್ನ ಈ ಥರದ ಟ್ರಿಕ್ ಯೂಸ್ ಮಾಡ್ತಾ ಇದ್ಲು. ರಿಬ್ಬನ್ ಇರುತ್ತೆ ಇವಾಗ, ಸೊ ಈ ಥರ ದೊಡ್ಡ ಸರ್ಕಲ್ ಮಾಡ್ಬೇಕು, ಸೆಮಿ ಸರ್ಕಲ್ ಅಂತ ಅಂದಾಗ ಕಾಂಪೋಸ್ ಇರಲ್ಲ ಅಲ್ವಾ ದೊಡ್ಡದು, ಹಾಗಾಗಿ ರಿಬ್ಬನ್ ಜೊತೆ ಇಟ್ಕೊಂಡು ಹಿಂಗೆ ಪೆನ್ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಒಂದು ರೌಂಡ್ ಸರ್ಕಲ್ ಬರುತ್ತೆ. ಸೊ ಟೇಪ್ ಬೇಕಾಗಿಲ್ಲ, ಟೇಪ್ ಬೇಡ, ಟೇಪ್ ಅದು ನಾವು ಏನಾದ್ರೂ ಹಂಗೆ ಹಿಂಗೆ ಆಗಿರೋ ಟೇಪ್ ತೆಗ್ದಾಗ ನೀಟಾಗಿ ಬರುತ್ತೆ. ಬಟ್ ಇವಾಗ ಟೇಪ್ ಕೂರಲ್ಲ ಖುಷಿ, ಕರ್ವು ಆಮೇಲೆ ಶೇಪ್ ಬರಲ್ಲ, ಅದಕ್ಕೇನೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ವಲ್ಪ ಕಟ್ ಮಾಡಿ, ಇಲ್ಲಿಂದ ಇಲ್ಲಿ ಸ್ವಲ್ಪ ಕಟ್ ಮಾಡೋದು. ಕೂರ್ಲಿಲ್ಲ ಅಂದ್ರೆ ಒಂಚೂರು ಹಂಗೆ ಹಿಂಗೆ ಆದ್ರೂ ಪೇಂಟು ಹಂಗೆ ಬರುತ್ತೆ. ಟ್ರೈ ಮಾಡ್ತೀನಿ, ಹತ್ಕೊಡಿಲ್ವ? ಟೈಮ್ ಇಲ್ಲಮ್ಮ. ಇವಾಗ ಒಂದು ಬಾರ್ಡರ್ ಹಾಕ್ಕೊಟ್ಟಿದ್ದೆ, ಅದಕ್ಕೆ ನಮ್ಮ ಅದಕ್ಕೆ ಏನದು ಲೈನ್ ಹಾಕ್ಕೊಟ್ಟಿದ್ದಾರೆ ಪೇಂಟಲ್ಲಿ. ಒಂಚೂರು ಮೇಲೆ ಮಾಡಿಕೊಡು ಅಂತ ಹೇಳ್ದೆ, ಮಾಡಿಕೊಡ್ತಾ ಇದ್ದಾರೆ. ಬನ್ನಿ. ಇದು ತುಂಬ ದಿಕ್ಕಿದೆ. ಸುಮ್ಮ ನನ್ಗೆ ಗೊತ್ತಿಲ್ಲ, ಏನಾದರೂ ಹಾಕು ಫಸ್ಟ್. ಕೊಡು. ಖುಷಿ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ, ಪೇಂಟ್ ಮಾಡೋರಲ್ವಾ? ನಮ್ಗೇನಕ್ಕೆ ಹಂಗೆ ಮಾಡಕ್ಕೆ ಬರಲ್ಲ. ಸರ್ 200 ಕೊಡ್ತೀನಿ, ಮಾಡಿಕೊಡ್ತೀನಿ. ಅದಕ್ಕೆ 200 ಎಲ್ಲ ಬಂದಿದ್ದಿದ್ರೆ 500 ಬಂದರೂ ಮಾಡ್ಕೊಡ್ಬೋದು. ಕೇಳಿದ್ರೆ ನಂಗೆ ನಾನೇ ಮಾಡಬೇಕು ಅನ್ನೋದಿತ್ತು. ಸರಿ. ಪೇಂಟ್ ಮಾಡೋದು ಇಷ್ಟು ಕಷ್ಟ ಅಂತ ನಂಗೆ ಯಾವತ್ತೂ ಗೊತ್ತಿರಲಿಲ್ಲ. ಸುಮ್ಮನೆ ಏನೋ ಒಂದು ಮಾಡ್ಬೋದು ಅನ್ಕೋಣ. ಹೌದು, ಸೀರಿಯಸ್. ಓ ಮೈ ಗಾಡ್, ಇದೇನಿದು ಹಿಂಗೆಲ್ಲ ಆಡ್ತಾ ಇದೆ ಬ್ರಷ್ ಖುಷಿ. ಈ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗಳಲ್ಲೆಲ್ಲ ಅವ್ರವ್ರೇನೆ ಮೈ ರೂಮ್ ಮೇಕ್ ಓವರ್, ಮೈ ಸ್ಟುಡಿಯೋ ಮೇಕ್ ಓವರ್ ಅಂತ ಮಾಡ್ತಾ ಇರಲ್ಲ. ಅದು ಒಂದು ನಿಮಿಷ ನೋಡಿದಾಗ ಎಷ್ಟು ಈಸಿ ಅಲ್ವಾ? ನಾವೇನಕ್ಕೆ ಅಷ್ಟು ಸಾವಿರಾನುಗಟ್ಟಲೆ ಬೇರೆಯವ್ರು ಕೊಡೋದು, ನಾವೇ ಮಾಡ್ಕೊಬೋದಲ್ಲ ಅನ್ನೋ ಜೋಶಲ್ಲಿ ನಾನು ಅಂದ್ಕೊಂಡು ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಪೇಂಟಿಗೆ ಇಷ್ಟು ಟೈಮ್ ಹಿಡಿತಾ ಇದೆ. ಮೈ ಗಾಡ್, ಅಯ್ಯೋ ಚೇರ್ಗೆಲ್ಲ ಆಯಿತು. ಓ ಮೈ ಗಾಡ್, ನಾವು ಅಪ್ಪಂಗೆ ಉಗಿಸ್ಕೋಬೇಕು ಗೈಸ್. ಅದಕ್ಕೆ ಅವ್ರು ಕೊಟ್ಟಿದ್ದು ಅನ್ಸುತ್ತೆ ಮೇ ಬಿ ಲಿಕ್ವಿಡ್. ನಾನು ಮಿಕ್ಕರೆ ತಂದು ವಾಪಸ್ ಬೇರೆ ಕೊಡ್ತೀನಿ ಅಂದೆ. ಏನು ಬೇಡ ಮೇಡಮ್, ಮಿಕ್ಕರೆ ಎಸ್ಬಿಡಿ ಅಂತ ಅನ್ನು. ಗೊತ್ತಿತ್ತೇನೋ ಅವ್ರಿಗೆ. ಇನ್ನ ಪೇಂಟ್ ಮಾಡ್ತಾನೆ ಇದ್ದೀನಿ ಗೈಸ್. ಅದು ನೋಡಿದಷ್ಟು ಸುಲಭ ಇಲ್ಲ ಆ್ಯಕ್ಚುಲಿ. ಇದನ್ನೆಲ್ಲ ಒಂದು ಸಿಸ್ಟಮ್ ಇರುತ್ತೆ ಮಾಡೋಕ್ಕೆ. ಏನೋ ಫುಲ್ ಈಸಿ ಅಂತ ಅಂದ್ಕೊಂಬಿಟ್ಟಿದ್ದೀನಿ ನಾನು, ಬಟ್ ಲೈಫ್ ಆ ಥರ ಇರೋಲ್ವಲ್ಲ. ಓಕೆ ಗೈಸ್, ಇವಾಗ ನಾನು ಟೇಪ್ ತೆಗಿತಾ ಇದ್ದೀನಿ. ಲೆಟ್ಸ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್. ಓ ಮೈ ಗಾಡ್, ಎಡ್ಜಲ್ಲಿ ಒಂದು ಸೈಡ್ ಔಟ್ ಔಟ್. ಇವಾಗ ನಾನು ಎಕ್ಸ್ಟ್ರಾ ಹಾಕಿದ್ದೀನಿ, ಹೆಂಗೆ ಕವರ್ ಮಾಡೋದು? ಓ ಮೈ ಗಾಡ್, ಹನಿ ಈಸ್ ಆಲ್ವೇಸ್ ಮೆಸ್ಡ್ ಅಪ್ ಗೈಸ್. ನನ್ನ ಜೀವನದಲ್ಲಿ ಏನಾದ್ರು ಒಂದು ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ ಅನಿಸುತ್ತೆ. ಅವಾಗಲೂ ಏನಾದ್ರು ಒಂದು ಮೆಸ್ಸಪ್ ಆಗ್ತಾ ಇರ್ತೀನಿ ಅಷ್ಟೇ. ಇದು ಹೋಮ್ ಥರ ಮಾಡಿಬಿಡಿ ಗೈಸ್, ಸಿಂಪಲ್. ಓಕೆ ಗೈಸ್, ಹಿಂಗೆ ಕಾಣ್ತದೆ ನೋಡೋಣ. ವಾವ್, ನೈಸ್ ಗೈಸ್, ಇಟ್ಸ್ ನೈಸ್.
ನೋಡಿ ಗೈಸ್, ಇವಾಗ ಪೇಂಟ್ ಮಾಡಾಯಿತು. ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂತು, ಸೊ ಹೆಂಗೋ ಕವರ್ ಮಾಡಿದ್ದೀನಿ ಅದನ್ನು ಮತ್ತೆ ಏನಂದರೆ ಇಲ್ಲಿಂದ ಮತ್ತೆ ಇಲ್ಲಿ ಎಳ್ಕೋಬೋದು. ಈ ಸೈಡ್ ಎಳ್ಕೊಳಕ್ಕಾಗಲ್ಲ, ಆಕ್ವರ್ಡ್ ಕಾಣುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಇದು ಪರ್ಫೆಕ್ಟ್ ಆಗಿದೆ ಅಂತ ಅನಿಸ್ತು, ಚೆನ್ನಾಗಿದೆ. ಇಲ್ಲೂ ಒಂದು ಸ್ವಲ್ಪ ಕವರ್ ಮಾಡಿಬಿಟ್ಟೆ ನಾನು, ಹಂಗೇನೆ ಪೇಂಟ್ ಇತ್ತಲ್ಲ ಅಂದ್ಬಿಟ್ಟು. ಸೊ ವೇಸ್ಟ್ ಮಾಡಬಾರ್ದಲ್ವಾ. ಆ್ಯಂಡ್ ಆಲ್ಸೋ ಈ ಸೈಡು ಕವರ್ ಮಾಡಿಬಿಟ್ಟಿದ್ದೀನಿ ನೋಡಿ, ಇಲ್ಲೂ ಪಿಂಕ್ ಕಲರ್ ಅಂಥೇಳಿ, ಎಲ್ಲ ಪಿಂಕಿ ಆಗಿರಬೇಕು ಅಂಥೇಳಿ. ಸೊ ಇಲ್ಲಿ ಹಿಚ್ಚು ಏನಂದರೆ ನೋಡಿ, ಚೇರ್ ಮೇಲೆ, ಮಾರ್ಬಲ್ ಮೇಲೆ, ನನ್ನ ಕೈ ಮೇಲೆ ಎಲ್ಲ ಪೇಂಟ್ ಆಗಿದೆ. ಈ ಪೇಂಟ್ ನಾನು ನಮ್ಮ ಡ್ಯಾಡಿ ಔಟ್ಡೋರ್ ಶೂಟಿಂಗ್ ಹೋಗಿದ್ದಾರೆ, ಅವ್ರು ಕಾಲ್ ಮಾಡಿಬಿಡಪ್ಪ ಹಿಂಗೆ ಪೇಂಟ್ ಮಾಡಿದ್ದೀನಿ ನಿಮ್ಮ ಆಫೀಸ್ನ ಅಂದೆ. ನಮ್ಮಪ್ಪ ಫುಲ್ ಬಗಲಾಗ್ಬಿಟ್ರು, ಏನು ಮಾಡಿದೆ ಎಲ್ಲಿ ಮಾಡಿದೆ. ಇಲ್ಲ ಬರೀ ನನ್ನ ಒಂದು ವರ್ಕಿಂಗ್ ಪ್ಲೇಸಲ್ಲಿ ಅಷ್ಟೇ ಅಂತ ಅಂದೆ. ಸೊ ಹಿಂಗೆ ಇದೆಲ್ಲ ಮಾರ್ಬಲಲ್ಲಿ ಆಗಿದೆ, ಏನು ಮಾಡೋದು ಅನ್ನೋದಕ್ಕೆ ಅವರು ಟಿಂಬರು ಏನೋ ಅಂದರು, ಅದನ್ನು ತೊಗೊಂಬಂದು ಹಾಕು ಹೋಗುತ್ತೆ ಅಂತ ಹೇಳಿದ್ರು. ಇವಾಗ ಅದು ಆ ಅಂಗಡಿ ಅದೆಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಹುಡುಕಿ ತೊಗೊಂಬರ್ಬೇಕು. ಸೊ ಬನ್ನಿ ಹೋಗಿ ತರೋಣ. ಸೊ ಗೈಸ್, ನಾನು ಅಂದ್ಕೊಂಡೆ ಏನಂದರೆ ಈ ಗ್ಯಾಪ್ ಇದೆಯಲ್ಲ ಚೆನ್ನಾಗಿ ಕಾಣುತ್ತೆ ಅಂತ, ಅದು ಚೆನ್ನಾಗಿ ಕಾಣಲ್ಲ, ಕೂಡ ಕಾಣುತ್ತೆ. ಹಾಗಾಗಿ ನಾನು ಈ ಸೈಡ್ ನೀಟಿಗೆ ಕವರ್ ಅಪ್ ಮಾಡಿದ್ದೀನಿ. ಇಲ್ಲೂ ಇವಾಗ ಮಾಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಹೆಕ್ಟಿಕ್ ಇದೆ ಗೈಸ್. ನಮ್ಮ ಡ್ಯಾಡಿಗೆ ಕಾಲ್ ಮಾಡಿ ಇವಾಗ ಟೈಲ್ಸ್ ಅಲ್ಲೆಲ್ಲ ಇದೆ ಅದಕ್ಕೆ ತಿನ್ನರ್ ತೊಗೊಂಬ ಅಂತ ಹೇಳಿದ್ರು. ತೊಗೊಂಬಂದು ಹಚ್ಚು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ತಂದಿದ್ದೀನಿ. ಈ ಕಸ್ಟಮರ್ ಬರ್ತಾರದು ಬೇಬಿ ಒಂದೇ ಅನ್ನೋ ನಂಬಿಕೆ ನನಗಿದೆ. ಇನ್ನೊಂದು ಏನಂತ ಅಂದರೆ, ಇವಾಗ ತುಂಬ ಕೆಲಸಗಳಿದೆ, ನನ್ನ ಪ್ರಾಕ್ಟಿಕಲ್ಸ್ಗೆ ಓದ್ಕೋಬೇಕು, ಪ್ರಿಪೇರ್ ಆಗಬೇಕು, ಆಮೇಲೆ ಇದನ್ನು ಕ್ಲೀನ್ ಮಾಡಬೇಕು. ಇನ್ನು ನಾನು ಏನಾದರೂ ಕಾಯಿ ಕಟ್ಟಿರೋಕ್ಕೆ ಇನ್ನು ಮಂತ್ರ ಹೇಳಿಲ್ಲ, ಪೂಜೆ ಮಾಡಬೇಕು, ಮಂತ್ರ ಹೇಳಬೇಕು. ಟೈಮ್ ಆಗಿದೆ, ಪೂಜೆನ ಮತ್ತೆ ಮಾಡಿದ್ದಾರೆ ಆಲ್ರೆಡಿ, ಮಂತ್ರ ಹೇಳಬೇಕು, ಕೆಲಸ ಇದೆ. ಬಟ್ ಇವಾಗ ಒಂದು ಕೆಲಸ ಅರ್ಧಂಬರ್ಧ ಮಾಡಿ ಹೋಗೋಕ್ಕಾಗಲ್ಲ, ಹಾಗಾಗಿ ನಾನು ದೊಡ್ಡ ಬ್ರಷ್ ಏನು ತೊಗೊಂಡಿಲ್ಲ ಅಂದರೆ ಏನೋ ಜಾಸ್ತಿ ಹೋಗ್ಬಿಟ್ರೆ ಅವ್ರಿಗೆ ಅಂತ ಹೇಳಿ. ಪೇಂಟ್ ಖಾಲಿ ಆಗಿರೋದ್ರಿಂದ ಸ್ವಲ್ಪ ತಿನ್ನಾಗಿ ಬಂದಿದೆ, ನಾನು ತಿನ್ನರ್ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದೆ. ಸೊ ಮೊಮೆಂಟ್ ಆಫ್ ಟ್ರೂತ್ ಇವಾಗ ಗೊತ್ತಾಗುತ್ತೆ. ಓ ಮೈ ಗಾಡ್, ನೈಸ್, ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲೆಲ್ಲ ಎಷ್ಟು ಗಲೀಜಾಗಿದೆ ಅಂತ ಹೇಳಿ. ಸೊ ನಾನು ಏನು ಮಾಡ್ತೀನಿ, ಅಂಗಡಿಗೆ ಹೋಗಿ ತಿನ್ನರ್ ತೊಗೊಂಬಂದಿದ್ದೀನಿ. ಇವಾಗ ಇದನ್ನು ಕ್ಲೀನ್ ಮಾಡಬೇಕಾಗುತ್ತೆ ಎಲ್ಲ. ಇದನ್ನೇನಂತಾರೆ ಗೊತ್ತಿಲ್ಲ, ಅದನ್ನು ಕೇಳಿದ್ರೆ ಕೊಟ್ಟರು, ಬಟ್ ಇದು ಈಸಿಯಾಗಿ ಹೋಗ್ತಾ ಇದೆ. ನನಗೆ ಅನಿಸೋ ಪ್ರಕಾರ ಹೆಣ್ಮಕ್ಳಿಗೆಲ್ಲ ಗೊತ್ತಿರಬೇಕು, ತಿಳ್ಕೋಬೇಕು, ಎಲ್ಲ ಮಾಡಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಯಾಕೆ ಅಂದರೆ ಹೆಣ್ಮಕ್ಳು ಯಾವಾಗಲೂ ಹೇಳ್ತಾರೆ, ಹುಟ್ಟಿದಾಗ ತಂದೆ ತಾಯಿ ಡಿಪೆಂಡೆನ್ಸಿಯಲ್ಲಿ ಇರ್ತಾರೆ, ಮದುವೆ ಆದಮೇಲೆ ಗಂಡನ ಡಿಪೆಂಡೆನ್ಸಿಯಲ್ಲಿ ಇರ್ತಾರೆ ಅಂತ. ಆ ಥರ ಯಾವತ್ತೂ ಆಗಬಾರ್ದು. ನಮ್ಮ ನನಗೆ ಈಗಲೂ ಅದನ್ನೇ ಹೇಳೋದು, ನೀನು ಮದುವೆ ಆದರೂ ನಾಳೆ ಒಂದಿನ ನೀನು ನಿನ್ನ ಗಂಡನ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ. ನಾಟ್ ಓನ್ಲಿ ಫೈನಾನ್ಷಿಯಲಿ, ಎಲ್ಲ ವಿಷಯದಲ್ಲೂ ನೋಡಿ. ಇವಾಗ ಒಂದೇನಾದ್ರು ಒಂದು ವೆಯ್ಟ್ ಆಗಿರೋದು ಎತ್ತಬೇಕು ಅಂದರೆ ಯಾವುದೋ ಒಬ್ಬ ಗಂಡಸು ಬರಲಿ ಅಂತ ಕಾಯೋದಕ್ಕಿಂತ ನಾವೇ ಲಿಫ್ಟ್ ಮಾಡಬೇಕು, ನಾವೇ ಕಲಿಬೇಕು. ಯಾರು ಲೈಫಲ್ಲಿ ಆಗಲ್ಲ. ನಾವು ಹುಟ್ಟಾಗ್ಲೂ ಒಬ್ಬರೇ ಹುಟ್ಟಿರ್ತೀವಿ, ಸಾಯ್ಬೇಕಾದ್ರೇನು ಒಬ್ಬರೇ ಸಾಯೋದು, ಯಾರು ನಮ್ಮ ಜೊತೆ ಬರಲ್ಲ. ಇಲ್ಲಿ ಕ್ಲೀನ್ ಮಾಡಾಗಿದೆ ನೋಡಿ, ಕೈಯು ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು. ಸೊ ಇವಾಗ ಚೇರ್ ಮೇಲೆಲ್ಲ ಆಗಿದೆ, ಸೊ ಕ್ಲೀನ್ ಮಾಡಬೇಕು. ನನಗೆ ಇವಾಗ ಅರ್ಥ ಆಗ್ತದೆ, ಯಾವುದೇ ಆಗಲಿ ಸ್ಟಾರ್ಟಪ್ಸ್ ಎಲ್ಲ
ಅಷ್ಟು ಈಸಿ ಅಲ್ಲ. ಜನ ಖರ್ಚು ಮಾಡ್ಸ. ಇನ್ನೊಂದೇನಂದರೆ ನಾವು ಯಾವ್ದಾದ್ರು ಖರ್ಚು ಮಾಡ್ಸೋಕ್ಕಿಂತ ನಮಗೆ ತಕ್ಕಂತೆ ಅವ್ರು ಮಾಡ್ಕೊಡಲ್ಲ. ಚೇಂಜ್ ಮಾಡ್ತಾ ಇರ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು, ಸ್ಪೆಸಿಫಿಕೇಶನ್ಸ್ ಚೇಂಜ್ ಆಗ್ತಾನೆ ಇರುತ್ತಾ. ನಾವೇನೋ ಹೇಳ್ತೀವಿ, ಅವರೇನೋ ಮಾಡ್ತಾರೆ. ಸೊ ಆ ಥರ ಆಗಬಾರ್ದು ಅಂದರೆ ನಾವೇ ಮಾಡ್ಕೋಬೇಕು. ರಿಯಲಿ ಬೆಸ್ಟ್. ಬಟ್ ದೊಡ್ಡ ದೊಡ್ಡ ಕೆಲಸ ಆದಾಗ ಅಫ್ಕೋರ್ಸ್ ನಾವು ಬೇರೆಯವ್ರಿಗೆ ಹೇಳಬೇಕಾಗುತ್ತೆ. ಇದನ್ನು ಚಿಕ್ಕ ಕೆಲಸ ಆಗಿರೋದ್ರಿಂದ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಚೇರ್ ಯಾಕೋ ಹೋಗ್ತಾ ಇಲ್ಲ. ಹೋಗಲಿಲ್ಲ ಅಂದರೆ ಅಸಹ್ಯ ಕಾಣುತ್ತೆ. ಅಫ್ಕೋರ್ಸ್ ಸ್ಟುಡಿಯೋ ಬೋರ್ಡ್ ಹಾಕ್ತಾ ಇದ್ದೀನಿ. ಸೊ ಈ ಒಂದು ಲೋಗೋ ನಾನೇ ಮಾಡಿರೋದು. ಇಟ್ ಡಸಂಟ್ ಶೋ ಡಾಲರ್ ಅಂತ ಅಲ್ಲ, ಬಟ್ ನನಗೊಂದು ಪಾಸಿಟಿವ್ ಆಗಿರಬೇಕಾಗಿತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ HS ಹೇಗೆ ನಾವು ರಿಕ್ರಿಯೇಟ್ ಮಾಡೋದು ನಾನು ಯೋಚನೆ ಮಾಡಿದಾಗ HS ಅಂತ ಅಂದರೆ ಹನಿಶ್ರೀ ಶಿವಕುಮಾರ್. ಹನಿಶ್ರೀ ಅನ್ನೋ ನನ್ನ ಹೆಸರು, ಶಿವಕುಮಾರ್ ಅನ್ನೋದು ನನ್ನ ತಂದೆಯ ಹೆಸರು. ಸೊ ಡಾಲರ್ ಬರುತ್ತಲ್ವಾ, ಅದೆರಡೂ ಮರ್ಜ್ ಮಾಡಿದ್ರೆ ಅಂತ ಹೇಳಿ ಅದನ್ನು ಮಾಡಿ, ಇದು ಹ್ಯಾಂಡ್ಸ್ ಫಿಂಗರ್ಸ್ ಎಲ್ಲ ತೋರಿಸೋದು ನೇಲ್ ಅಲ್ವಾ, ಹಾಗಾಗಿ ಸೊ ಇದನ್ನು ನಾನು ಮಾಡಿಸಿದ್ದು. ಸೊ ಇದಕ್ಕೆ ಡಬಲ್ ಗಮ್ ಟೇಪ್ ಹಾಕಿದ್ರೆ ಸಾಕು ಅಂತ ಹೇಳಿದ್ರು. ಇವಾಗ ಅದನ್ನು ಹಾಕೋಣ. ಓಕೆ, ಸೊ ಮ್ಯಾನ್ ಹನಿ ಫ್ಯಾಬುಲಸ್ ಆಗಿ ಕಾಣಿಸ್ತಾ ಇದೆ. ಲೆಟ್ ಮೀ ಸಿ ಫ್ರಮ್. ಓ ಮೈ ಗಾಡ್, ಸೊ ಗುಡ್ ಗೈಸ್. ಇನ್ನು ಪ್ರೊಫೆಷ್ನಲ್ ಆಗಿ ಕಾಣ್ತಾ ಇದೆ ಇದೆಲ್ಲ. ಮಧ್ಯಾಹ್ನದಿಂದ ಸಂಜೆ ತನಕ ಕ್ಲೀನ್ ಮಾಡಿ ನೋಡಿ, ಕೋಡಿತಾ ಇದೆ. ಸಂಜೆ ತನಕ ಕ್ಲೀನ್ ಮಾಡಿ ಇವಾಗ ಒಂದು ಆಲ್ಮೋಸ್ಟ್ ಒಂದು 70% ಆಗಿದೆ. ಇನ್ನು 30% ಕಾರ್ಪೆಂಟರ್ ಕೆಲಸ ಇದೆ. ಆ್ಯಂಡ್ ಇನ್ನೊಂದು ಕ್ಲಾತ್ ಆರ್ಡ್ರ್ ಮಾಡಿದ್ದೀನಿ. ಅದು ಇನ್ನೂ ಎನ್ಹಾನ್ಸ್ ಆಗೋಕ್ಕೆ, ಫುಲ್ ಗೋಲಿಯಾಗಿರಲಿ ಅಂತ ಹೇಳಿ. ಇವಾಗ ಮುಂಚೆಗಿನ ಹೆಂಗಿದೆ ನಮ್ಮ ಒಂದು ಸ್ಟುಡಿಯೋ ಅಂತ ನೋಡೋಣ ಬನ್ನಿ. ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಎಲ್ಲ. ನೋಡೋಣ ಬನ್ನಿ, ನೋಡಿ ಎಷ್ಟು ಕ್ಲೀನಾಗಿದೆ ಅಂತ ಹೇಳಿ. ನನ್ನ ಸ್ಟುಡಿಯೋ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಐ ಆಮ್ ವೆರಿ ಹ್ಯಾಪಿ ಗೈಸ್. ಇದೊಂದು ಫ್ರೇಮ್ ಎಲ್ಲ ಹಾಕಿಸ್ಬೇಕು ನೋಡಿ. ಫ್ರೇಮ್ ಇದನ್ನು ನಾನು ಆರ್ಡ್ರ್ ಮಾಡಿ ಹೊರಗಡೆ ಕಲರ್ ಪ್ರಿಂಟೌಟ್ ತೆಗೆಸ್ಕೊಂಬಂದಿದ್ದು. ಸೊ ಇದು ಮೇನ್ ತುಂಬ ಇಂಪಾರ್ಟೆಂಟ್ ಕ್ಲೈಂಟ್ಸ್ಗೆ ನಾನು ಕೇಳೋಕ್ಕೋಸ್ಕರ ಅವ್ರಿಗೆ ಯಾವ ಶೇಪ್ ಬೇಕು ಆ್ಯಂಡ್ ನೇಲ್ಸ್ ಮಾಡಿಸ್ಕೊಂಡ್ಮೇಲೆ ಅವ್ರು ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು, ಇದೆರಡು ತುಂಬ ಇಂಪಾರ್ಟೆಂಟ್. ಆ ಮೆಸೇಜ್ ನಾನು ಹೇಳೋದಕ್ಕಿಂತ ಅವರು ಮಾಡಿಸ್ಕೊಳ್ಳೋ ಟೈಮಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿ ಇದನ್ನು ಮಾಡಿಸಿದ್ದೀನಿ. ಸೊ ಹಿಂಗಿದೆ. ಏನು ಮಾಡ್ತೀರಾ? ಯಾವ್ದನ್ನ? ಯಾವ್ದು ಹೇಳಿ? ಇದೆ ನಂಗೆ. ಇದು ಒಟ್ಟಿಗೆ ಮಾಡಬೇಕು. ನಾನು ಯೂಟ್ಯೂಬ್ಗೆ ಹಾಕ್ತೀನಿ, ನೀವು ಫುಲ್ಲು ಯೂಟ್ಯೂಬಲ್ಲಿ ಬರ್ತೀರಾ. ಇವಾಗ ನಂಗೆ ಗೊತ್ತಿಲ್ಲ, ಇದು ಕ್ಲೋಸ್ ಆಗಬೇಕು ನೋಡಿ. 14 ಇಂದ 21 ಬರುತ್ತೆ. 22 ಏನು ಮಾಡ್ತೀರಾ? ಇಲ್ಲಿ ಕೆಳಗಡೆ ಶೀಟ್ ಸ್ಕ್ರೂ ಕಾಣುತ್ತಂಗ ಕಾಣಬಾರ್ದು ನೋಡಿ. ಇಲ್ಲಿ ಇವಾಗ ಹಾಕಿರೋದು ಕಾಣಿಲ್ಲ ನೋಡಿ, ಆ ಥರ ಕಾಣಿಸ್ಬಾರ್ದು. ಇಲ್ಲೂ ಇದು ಬೇಡ, ಇದು ಕಾಣಿಸುತ್ತೆ. ಹೌದಾ? ಯಾಕೆ ಸೀಟ್ ಹಾಕ್ಲೇಬೇಕಲ್ಲ. ಹಾಕ್ಬೇಕು. ನೀನು ಕುಡಿದಲ್ವ ಹಂಗಾರೆ? ಕರೆಕ್ಟಾಗಿ ಐತಾ ಅಥವಾ ಏನು ಸೊಟ್ಟಪಟ್ಟ ಐತಾ? ಒಂದು ದಾರ ಡಿಫ್ರೆನ್ಸ್. ಅದು ಗೊತ್ತಾಗುತ್ತಾ ತೂತ್ ಮಾಡ್ಬೇಕಾರೆ? ಫ್ಯಾಕ್ಟ್ರಿವರೆ 800 ಕೊಡ್ತಾರೆ, ಹೇಳ್ಕೊಡ ಕಪ್ಪು ಹಾಕ್ತೀನಿ. ಇನ್ನೊಂದು ವೈಟ್ ಮಾಡ್ಕೊಂಡು ಯಾಕಂದ್ರೆ ಏನು ಮಾಡೋಕ್ಕಾಯ್ತದ, ಇನ್ನೇನು ಮಾಡಲಿ ಅಂದೆ. ನನ್ನ ಜೊತೆಗೆ 50 ರೂಪಾಯಿ ಕೊಡ್ತೀನಿ ಇದಾ. ಅದೇ ಅದನ್ನ ಬರ್ತೀನಿಡಪ್ಪ. ಪಾಪ ಅವನು ನನಗೆ ಕಲ್ಸ್ಕೊಂಡೆ ಕೆಲಸ. ಇಲ್ಲಿ ಬಂದೆ. ನೀವು ಎಷ್ಟು ವರ್ಷ ಆಯ್ತು ಇದನ್ನ ಕಲ್ತು? ನಾನು ಒಂದು 15 ವರ್ಷ ಆಗದೆ. 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ಅದೇ ಬೇರೆ ಹತ್ರ ಮಾಡ್ತಾ ಇದ್ದೀನಿ ನಾನು ಫಸ್ಟ್. ಆಗ ಇವಾಗ ನಿಮ್ಮದೇ. ಇವಾಗ ನಾನೇ ನೋಡಿ. ಈಗ ಫೋನ್ ಮಾಡಿದ್ರಾ ಬಂದು
ಈಗ ನಾವು ಬೇರೆ ಹತ್ರ ಕೆಲಸ ಮಾಡ್ತಾಯಿದ್ರೆ ಹೌದು. ಕರೆದು ನಾವು ಬರಲ್ಲ. ಏನಂತೀನಿ, ಇಲ್ಲ ಸರ್ ನಾನು ಎಲ್ಲ ಬೇರೆ ಕಡೆ ಕೆಲಸ ಮಾಡ್ತಿದ್ದೀನಿ, ಅವರು ನಮ್ಮನ್ನು ಬಿಡಲ್ಲ, ಏನಾದ್ರು ಹೇಳ್ತಾನೆ ಅಲ್ವಾ. ನಾನು ಅವಾಗ ಕೆಲಸ ಮಾಡ್ಬೇಕಾದ್ರೆ ಇಡೇ ಮಾಡ್ತಾನೆ. ಹೌದು. ಇನ್ನೂ ಸಲ ನೋಡಿ ಇವಾಗ ಥ್ಯಾಂಕ್ ಯು. ಓಕೆ, ನೀವು ಆಲ್ ದ ಬೆಸ್ಟ್ ಹೇಳಿ ನನಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಂಕಲ್, ಬಾಯ್. ನೋಡಿ ಗೈಸ್, ಇವಾಗ ನಾನು ಏನಕ್ಕೆ ಈ ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ದು ಅಂತ ನಿಮ್ಗೆ ಇವಾಗ ಅರ್ಥ ಆಗಿರುತ್ತೆ. ಸೊ ಹೀಗೆ ಒಂದು ಜೆಲ್ ಪಾಲಿಶ್ಗಳನ್ನ ಇಡೋಣ ಅಂತ ಹೇಳಿ. ಸೊ ದಿಸ್ ಇಸ್ ಹೌ ದ ಔಟ್ಕಮ್ ಈಸ್. ಇಲ್ಲಿ ಫೋಟೋ ಫ್ರೇಮ್ಸ್ ಇದೆ. ಇವಾಗ ನೋಡಿ ಇಷ್ಟೆಲ್ಲ ಗಲೀಜಾಗಿದೆ, ಧೂಳಾಗಿದೆ, ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಸೊ ನೋಡಿ ಗೈಸ್, ಹಿಂಗಿದೆ. ಇನ್ನು ಒಂದೇ ಒಂದು ಇಲ್ಲಿ ನಾನು ಆ್ಯಕ್ಚುಲಿ ಇದನ್ನು ಮುಚ್ಚೋಕ್ಕೆ ಇದು ಮಾಡಿದ್ದು. ನಾನು ಅಂಕಲ್ಗೆ ಹೇಳಿದೆ ಮೊಳೆ ಕಾಣಬಾರ್ದು, ಪ್ಲಸ್ ಎಲ್ಲೂ ಗ್ಯಾಪ್ ಆಗಬಾರ್ದು ಅಂತ. ಎಲ್ಲೋ ಆ ಸೈಡ್ ಗ್ಯಾಪ್ ಆಯಿತು ಹಂಗೂ. ಇನ್ನೇನು ಮಾಡೋದು, ಇವಾಗ ಸದ್ಯಕ್ಕೆ ಅರ್ಜೆಂಟಿಗೆ ಬಂದು ಮಾಡಿಕೊಟ್ರಲ್ಲ ಅಂತ ಸುಮ್ಮನೆ ಆದೆ. ಸೊ ಇಲ್ಲೂ ಒಂದು ಕ್ಲಾತ್ ಆರ್ಡ್ರ್ ಮಾಡಿದ್ದೀನಿ, ಇದ್ರ ಮೇಲೆ ಇನ್ನು ಫುಲ್ ಪಿಂಕಿಶಾಗಿ ಕಾಣಲಿ ಅಂತ ಹೇಳಿ. ಅದಾದಮೇಲೆ ಫೈನಲ್ ಲುಕ್ ಗೊತ್ತಾಗುತ್ತೆ. ನಾನು ಈ ಮೇಕ್ ಓವರ್ ಮಾಡಬೇಕು, ಸ್ಟುಡಿಯೋ ಮೇಕ್ ಓವರ್ ಮಾಡಬೇಕು ಅಂತ ಅಂದ್ಕೊಂಡಾಗ್ಲೇ ಇನ್ನೂ ಒಂದಿಷ್ಟು ಐಟಮ್ಸ್ ರೀಸ್ಟಾಕ್ ಮಾಡಬೇಕಾಗಿತ್ತು. ಸೊ ಕೆಲವೊಂದು ವಿಂಡೋ ಶಾಪಿಂಗ್ ಮಾಡಿದೆ ಇಲ್ಲೇ ಬೆಂಗಳೂರಲ್ಲಿ. ಕೆಲವೊಂದನ್ನ ನಾನು ಇವಾಗ ಮುಂಬೈಯಿಂದ ತರಿಸಿದ್ದೀನಿ, ಪೋಸ್ಟ್ ಬಂದಿದೆ. ಸೊ ಬನ್ನಿ ಈ ವ್ಲಾಗಲ್ಲಿ ಅನ್ಬಾಕ್ಸ್ ಕೂಡ ಮಾಡೋಣ. ಏನೇನೆಲ್ಲ ಕೊಟ್ಟಿದ್ದಾರೆ, ನಾನೆಲ್ಲ ಕೊಟ್ಟಿರೋದು ಬಂದಿದೆಯಾ. ಬಟ್ ಯೂಶ್ವಲಿ ನಾನು ಏನೇನು ಆರ್ಡ್ರ್ ಕೊಟ್ಟಿರ್ತೀನೋ ಸೊ ಅದೆಲ್ಲ ಕರೆಕ್ಟಾಗಿ ಕೊಡ್ತಾರೆ ನನಗೆ. ಸೊ ಯಾವುದೇ ಥರದ ಮೋಸ ಆಗಲ್ಲ. ಎಕ್ಸ್ಟ್ರಾ ಕಾಂಪ್ಲಿಮೆಂಟ್ರೀಸ್ ಕೂಡ ಕೊಟ್ಟಿರ್ತಾರೆ. ಬಟ್ ಒಂದೇ ₹1 ಕಮ್ಮಿ ಮಾಡಲ್ಲ. ಏನು ಮಾಡೋಕ್ಕಾಗಲ್ಲ ಅದು. ಸೊ ಇದಕ್ಕೆ ಏನಂದರೆ ಪೋಸ್ಟ್ ಬರೋದ್ರಿಂದ ದೂರ ಹೋಗ್ತಾ ಇದೆ ಅಂತ ಹೇಳಿ ಅವರು ಚೆನ್ನಾಗಿ ಬ್ರಹ್ಮ ಗಂಟೆ ಥರ ಹಾಕ್ಬಿಟ್ಟಿರ್ತಾರೆ. ಐ ಆಮ್ ವೆರಿ ಎಕ್ಸೈಟೆಡ್. ಕೆಲವೊಂದು ಮಿಷಿನ್ಸ್ ಕೂಡ ಅಪ್ಗ್ರೇಡೆಡ್ ಮಿಷಿನ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಅದನ್ನು ನೋಡಬೇಕು, ಆ ಮಿಷಿನ್ ನೋಡಬೇಕು. ನೋಡಿ ಎಷ್ಟೆಷ್ಟು ಹಾಕಿದ್ದಾರೆ ಅಂತ ಹೇಳಿ. ಇಲ್ಲಿ ನೋಡಿ ಬಾಕ್ಸ್ ಪೂರ್ತಿ ಹಿಂಗೆ ಇದೆ. ಸೊ ಇವ್ರೇನು ಮಾಡ್ತಾರೆ ಅಂದರೆ ಪ್ರತಿಯೊಂದನ್ನು ಹಿಂಗೆ ಕವರೇಜ್ ಮಾಡಿ ಒಂದೇ ಒಂದು ಚೂರು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ನೀಟಾಗಿ ಕಳಿಸ್ತಾರೆ. ಇಷ್ಟು ಐಟಮ್ಸ್ ನಾನು ಆರ್ಡ್ರ್ ಮಾಡ್ತಿದ್ದು. ಯೂಶ್ವಲಿ ನಾನು ಏನೇ ಆರ್ಡ್ರ್ ಮಾಡಿದ್ರು ಅವ್ರು ಕಾಂಪ್ಲಿಮೆಂಟ್ರಿ ಕೊಡೋರು. ಈ ಸತಿ ನಾನು ಹೇಳಿದೆ ಕೂಡ ಕೊಡ್ತೀನಿ ಅಂತ ಅಂದು ನನ್ನ ಮಕ್ಕಳು ಹಾಕಿಲ್ಲ. ನಿಜ ನಂಗೆ ತುಂಬ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ, ಬಿಕಾಸ್ ಒಂದು ಹ್ಯೂಜ್ ಅಮೌಂಟಲ್ಲೇ ನಾನು ಪರ್ಚೇಸ್ ಮಾಡಿದ್ದಿದ್ದು, ಹಂಗೂ ಹಾಕಿಲ್ಲ. ಅದು ಒಂದು ದೊಡ್ಡ ಹೋಲ್ಸೇಲ್ ಶಾಪ್ ನಾನು ಬುಕ್ ಮಾಡಿದ್ದಿದ್ದು. ಬೇಜಾರಾಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದು ಒಂದು. ಸೊ ನೋಡೋಣ ಆ ಕಲರ್ ಕರೆಕ್ಟಾಗಿದೆಯಾ, ಬೇರೆದು ಕೊಟ್ಟು ಕಳಿಸಿದಾರಾ. ಇಟ್ಸ್ ಬ್ಲೀಡಿಂಗಾ, ಇದು ಕರೆಕ್ಟಾಗಿದೆ. ಕಲರ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದೊಂದಿದೆ. ಅಯ್ಯೋ ಹೈ ಬಂದಿದೆ. ಇವುಗಳು ಆರ್ಡರ್ ಮಾಡಿದ್ದೆ ಪ್ರೆಸ್ ಆನ್ ನೇಲ್ಸ್ಗೆ. ಸೊ ಇವಾಗ ನಾನು ಪ್ರೆಸ್ ಆನ್ ನೇಲ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಕಸ್ಟಮೈಸ್ ಪ್ರೆಸ್ ಆನ್ ನೇಲ್ಸ್. ಸೊ ಕಸ್ಟಮೈಸ್ ಕೂಡ ಮಾಡ್ತೀನಿ ಆ್ಯಂಡ್ ನಾರ್ಮಲ್ ಆಗಿ ನಾನು ಯಾವ್ಯಾವ ಡಿಸೈನ್ಸ್ ಬೇಕೋ ಆ ಥರದ್ದು ನಾನು ಸೇಲ್ ಮಾಡೋ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಟೈಮ್ ಪರ್ಮಿಟ್ ಮಾಡಿಕೊಡ್ಬೇಕು. ಯಾಕೆಂದರೆ ನನಗೆ ಮಾಡೆಲಿಂಗ್ ಮಾಡೋ ಈ ಕಡೆ ಇದನ್ನು ಮಾಡೋ. ಬಟ್ ಇದು ನಾನು ಫ್ರೀಯಾಗಿದ್ದಾಗಲೇ ನಾನು ಯಾರೇ ಕ್ಲೈಂಟ್ಸ್ ಬಂದರೂ ಅವ್ರು ಕಾಲ್ ಮಾಡಿಕೊಂಡೆ ನನಗೆ ಬರೋದು. ಸೊ ಫ್ರೀಯಾಗಿದ್ದಾಗಲೇ ನಾವು ಇದನ್ನೆಲ್ಲ ಚೆನ್ನಾಗಿದೆ ನೋಡಿ. ಇದು ಡಸ್ಟ್ ಕಲೆಕ್ಟರ್ ಮಿಷಿನ್ ಅಂತ ಹೇಳ್ತೀವಿ ಅದರದ್ದು. ಹಾಗಾಗಿ ನಾನು ಇದು ಬುಕ್ ಮಾಡಿದೆ. ಇವಾಗ ಎಲ್ಲರೂ ಹೋಮ್ ಸರ್ವಿಸ್ ಏನಾದ್ರು ಮಾಡಬೇಕಾದ್ರೆ ಎಲ್ಲದನ್ನೂ ಮಿಷಿನ್ಸ್ ತೊಗೊಂಡೋಗೋಕ್ಕಾಗಲ್ಲ. ಸೊ ಆಮೇಲೆ ಲೈಟಿಂಗ್ ಪ್ರಾಪರ್ ಆಗಿರಲ್ಲ ಅಲ್ಲೆಲ್ಲ. ಸೊ ಎಲ್ಲ ಯೋಚನೆ ಮಾಡಿ ಆರ್ಡರ್ ಮಾಡಿದೆ. ಅಯ್ಯೋ ಇದಿಷ್ಟೇ. ನಾನು ಆಗ್ಲಿಂದ ಕಷ್ಟಪಡ್ತಾ ಇದ್ದೀನಿ. ಹಿಂಗೆ ಇಡೋದು ಅಷ್ಟೇ, ಇಷ್ಟೇ ಇದು. ಈ ಬಾಕ್ಸ್ ಚೆನ್ನಾಗಿದೆ ನೋಡಿ, ಕ್ಯೂಟ್ ಆಗಿದೆ. ಸೊ ಈ ಸೈಡಿಂದ ಇದು ಹ್ಯಾಂಡ್ ರೆಸ್ಟ್. ಸೊ ಹೆಂಗೆ ಅಂದರೆ ಅವರು ಈ ಕಡೆಯಿಂದ ಹಿಂಗೆ ಇಡ್ತಾರೆ. ಸೊ
ಸೊ ಫ್ಯಾನ್ ಓ ರಿವರ್ಸ್ ಆ್ಯಂಡ್ ಫ್ರಂಟ್ ಮೋಡ್ ಎರಡೂ ಬರುತ್ತಿದ್ದು ನೈಸ್. ನನ್ನ ಒಂದು ನಾರ್ಮಲ್ ಇದರಲ್ಲಿ ಇರಲಿಲ್ಲ ಆ ಮೆಷಿನಲ್ಲಿ. ಸೊ ಇದು ವ್ಯಾಕ್ಯೂಮ್ ಥರ ನಾವೇನೇ ಮಾಡಿದ್ರು ಡಸ್ಟು ಕಲೆಕ್ಟ್ ಆಗುತ್ತೆ. ಚೆನ್ನಾಗಿದೆ ಇದು. ಬಟ್ ಏನು ಅಷ್ಟು ಲ್ಯಾಂಪ್ ಲೈಟ್ ಓಕೆ ಬರುತ್ತೆ, ಬಟ್ ಅಷ್ಟು ಬರಲ್ಲ. ಬಟ್ ಏನಾದ್ರು ಹೋಮ್ ಸರ್ವಿಸ್ಗೆ ಹೋದರೆ ಇದು ಯೂಸ್ ಆಗುತ್ತೆ ಲ್ಯಾಂಪು. ಇಲ್ಲಾಂದರೆ ಏನಿಲ್ಲ, ನನಗೆ ಇದು ದೊಡ್ಡ ಲ್ಯಾಂಪೇ ಪರ್ಫೆಕ್ಟ್ ಆಗಿದೆ. ಸೊ ಗೈಸ್ ಫೈನಲಿ ನನ್ನ ಸ್ಟುಡಿಯೋ ಮೇಕ್ ಓವರ್ ರೆಡಿ ಆಗಿದೆ. ಬನ್ನಿ ಒಂದ್ಸತಿ ನಿಮಗೆ ನೀಟಾಗಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಒಂದೆರಡು ಮಾತಾಡೋಣ ಅಂತ ಅಂದ್ಕೊಂಡೆ ಆನ್ ಸೀರಿಯಸ್ ನೋಟ್. ನನಗೆ ಈ ಪ್ರಾಡಕ್ಟ್ಸ್ ಎಲ್ಲದೂ ಮುಂಚೆ ನನಗೆ ಇನ್ವೆಸ್ಟ್ ಮಾಡಿದ್ದಿದ್ದು ನಮ್ಮ ಡ್ಯಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಏನೋ ಮಾಡ್ತಾಳೆ ನನ್ನ ಮಗಳು ಅಂತ ಹೇಳಿ ಕಂಪ್ಲೀಟಾಗಿ ಇನ್ವೆಸ್ಟ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿದರು ಸಹ, ನೀನೇನಾದರೂ ಇನ್ನೂ ಎಕ್ಸ್ಟ್ರಾ ಏನೇ ಪ್ರಾಡಕ್ಟ್ಸ್ ತೊಗೋಬೇಕಾದ್ರೂ ನೀನು ಈ ದುಡ್ಡಲ್ಲೇ ನೀನು ತೊಗೋ, ಸೊ ನಿನ್ನ ದುಡ್ಡಲ್ಲಿ ನೀನು ತೊಗೋ ಅಂತ ಹೇಳಿ ಅವ್ರು ಹೇಳಿದ್ದು. ನಮ್ಮಮ್ಮನೂ ಕೂಡ ಏನು ಹೇಳೋರು ಅಂದರೆ, ಇದು ಖರ್ಚಾಗಲ್ಲ. ಇವಾಗ ನಾನು ಏನೇ ಒಂದು ಹೊಸ ಮೆಷಿನ್ ಹೊಸ ಪ್ರಾಡಕ್ಟ್ಸ್ ತೊಗೊಂಡ್ರು ಇಟ್ಸ್ ನಾಟ್ ಆ್ಯನ್ ಎಕ್ಸ್ಪೆಂಡಿಚರ್, ಇಟ್ಸ್ ಆ್ಯನ್ ಇನ್ವೆಸ್ಟ್ಮೆಂಟ್ ಅಂತ ನಮ್ಮಮ್ಮ ಹೇಳೋರು. ಹಾಗಾಗಿ ನನಗೆ ಎಲ್ಲ ಎಷ್ಟು ನಾನು ಲೈಕ್ ಈ ಎರಡು ತಿಂಗಳಲ್ಲಿ ಅರ್ನ್ ಮಾಡಿದ್ದೀನೋ ಅಷ್ಟನ್ನೆಲ್ಲ ಪೂರ್ತಿ ನಾನು ಹೀಗೆ ಇನ್ವೆಸ್ಟ್ ಮಾಡಿದ್ದೀನಿ. ನನಗೆ ರಿಗ್ರೆಟ್ಸ್ ಇಲ್ಲ. ಆ್ಯಂಡ್ ನನಗೆ ಎಲ್ಲೋ ಹೋಪ್ಸ್ ಇದೆ, ನಾನು ಅದನ್ನು ಮತ್ತೆ ದುಡ್ಡು ಲೈಕ್ ನಾನೇನು ಇನ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ರಿಟರ್ನ್ ನಾನು ಪಡ್ಕೊಳ್ತೀನಿ ಅನ್ನೋದು. ಹಾಗಾಗಿ ನನ್ನ ಮೇಲೆ, ನನ್ನ ಸ್ಕಿಲ್ಸ್ ಮೇಲೆ ಐ ಹ್ಯಾವ್ ದಟ್ ಬಿಲೀಫ್. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತ ಅಂದರೆ, ನೀವು ಸ್ಪೆಷಲಿ ಒಂದು ಹೆಣ್ಣು ಹುಡುಗಿ ಆಗಿದ್ದರೆ ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರೋಕ್ಕೆ ಟ್ರೈ ಮಾಡಿ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋಕ್ಕೆ. ನಾನಿವಾಗ 18 ವರ್ಷ ತುಂಬಿದೆ. ಸೊ ಕೈಂಡ್ ಆಫ್ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ನನಗಿದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇಂದ ಫೈನಾನ್ಷಿಯಲಿ ಸ್ಟೇಬಲ್ ಇಂದ ಫೈನಾನ್ಷಿಯಲಿ ಫ್ರೀಗೆ ನಾನು ಬರಬೇಕು. ಸೊ ಸ್ಟೇಜ್ 1ನಲ್ಲಿದ್ದೀನಿ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಏನೇ ಮಾಡಿದ್ರು ಒಂದು ಒಳ್ಳೇದು ಮಾಡಿದಾಗ, ಒಂದು ಒಳ್ಳೆ ದಾರಿಯಲ್ಲಿ ನಡೆದಾಗ ದೇವರು ನಮಗೆ ಒಳ್ಳೆಯದೇ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನನಗಿದೆ. ಏನಿದೆ ಲೈಕ್ ಇನ್ನೂ ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ನೀಲ್ ಆರ್ಟ್ ಸ್ಟುಡಿಯೋಸ್, ನಾನು ನೋಡಿದ್ದೀನಿ. ಬಟ್ ಇದು ನಾನು ಮಾಡ್ತಾ ಇರೋದು, ನಾನು ಯಾರೇ ಒಂದು ವರ್ಕರ್ಸ್ನ ಇಟ್ಟು ನಾನು ಮಾಡ್ತಾಯಿಲ್ಲ, ನನ್ನ ಒಂದು ಖುಷಿಗೆ, ನನ್ನ ಒಂದು ಪ್ಯಾಷನ್ಗೆ ನಾನು ಮಾಡ್ತಾ ಇರೋದು. ಹಾಗಾಗಿ ನನಗೆ ಈ ನೀಲ್ ಆರ್ಟ್ ಸ್ಟುಡಿಯೋ ಇಟ್ಸ್ ಎನಫ್. ನೀವೇನಾದ್ರು ಆ ಥರ ಕಮೆಂಟ್ಸ್ ಮಾಡಿದರೆ ಐ ಡೋಂಟ್ ಕೇರ್, ಐ ರಿಯಲಿ ಡೋಂಟ್ ಕೇರ್. ಸೊ ನನ್ನ ಒಂದು ಚಿಕ್ಕ ಜಾಗದಲ್ಲಿ ಒಂದು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ಒಂದು ಖುಷಿ ಇದೆ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೀಗೆ ಪ್ರೋತ್ಸಾಹ ಕೊಡಿ ನನಗೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.